ಮನಸ್ಸು ಮೆರೆಯುತ್ತಿರುವ ಯಾರಿವ 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 ಜೋರು 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 ಇವನ ನಡಿಗೆ ಎಂಥ ಜೋರು ಸಾರು 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 ಇವನೇ ನಮ್ಮ ಕ್ರೇಜಿ ಸ್ಟಾರ್ ಸಾವಿರ 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 ತಾರೆಯ ಊರಿನ ತೇರನ್ನು ತೇರುತ್ತ ಸಾಗಿದ ಭೂಮಿಯ ಚಂದ ಮಾಮ ಈತನು ಯಾರಿವ ಯಾರಿವ ಹಾಡ ಹಾಡೋಗಿನಿ ರಾಮ ಮಾಮರ ಕೋಗಿಲೆ ನಾಚುವ ಗಾಯಕ ಇವ ಶ್ರುತಿ ಸುಧಾಲಯ ಗತಿ ಗತಿ ಸ್ವರಾಲಯ ಮಾನವೀಯತೆ ಹಬ್ಬ ಹಾಗೂ ಹುಟ್ಟುಹಬ್ಬ ಆಚರಣೆ ಈ ಭಾಗದಲ್ಲಿ ನಡೀತಾ ಇದೆ. ನೀವು ದುಮ್ಲೂರು ಶ್ರೀನಿವಾಸ ಹೇಳ್ತೀರಾ ಸರ್? ಈಗ ನಾನು ಎನ್ ಎ ಆರಿಸ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಏನೊಂದು ಎನ್ ಎ ಆರಿಸ್ ಅವರು ಹೇಳ್ಬೇಕು ಅಂದ್ರೆ ಅವರು ನಾಡು ಮಿಡಿತ ಹಿಡ್ಕೊಂಡು ಅವ್ರು ಉಸಿರೇ ಅವರು ಶಾಂತಿನಗರ್ಗೆ ಮುಡುಪಾಗಿಟ್ಟಿದ್ದಾರೆ. ಜೊತೆಗೆ ಅಭಿವೃದ್ಧಿಯೇ ನನ್ನ ಮಂತ್ರನೇ ಅಭಿವೃದ್ಧಿ ಅಧಿಕಾರ. ಆ ಒಂದು ಶಾಂತಿನಗರಲ್ಲಿ ಇವತ್ತು ಎಷ್ಟು ಸ್ಕೂಲಿಂದ ಹಿಡ್ಕೊಂಡು ಶಿಕ್ಷಣದಿಂದ ಹಿಡ್ಕೊಂಡು ನಮ್ಮ ಆರೋಗ್ಯಕ್ಕೆ ಬೆಳಕನ್ನ ಚೆಲ್ತಕ್ಕಂಥ ಒಂದು ಕೆಲಸನ ಮಾಡ್ತಾರೆ. ಆರೋಗ್ಯ ಅಂದ್ರೆ ಏನು? ಕ್ರೀಡೆಗೆ ತುಂಬಾನೇ ಆದ್ಯತೆ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಫುಟ್ಬಾಲ್ ಅಸೋಸಿಯೇಷನ್ ಕರ್ನಾಟಕದ ಆಲ್ ಇಂಡಿಯಾ ಫೆಡರೇಷನ್ ಉಪಾಧ್ಯಕ್ಷ ಆಗಿದ್ದಾರೆ. ಸೊ ಈ ಒಂದು ನನ್ನ ತತ್ವ ಮನುಷ್ಯತ್ವ ಅಂದ್ಬಿಟ್ಟಿದೆ. ಏನೊಂದು ಮಾನವೀಯತೆ ಹಬ್ಬನ ಅವರು ಆಚರಿಸ್ತಾ ಇದ್ದಾರೆ. ಇದು 15 ದಿವಸ ಕಾಲ ಇವರು ಮಕ್ಕಳಿಂದ ಹಿಡ್ಕೊಂಡು ಮಹಿಳೆಯರಿಂದ ಹಿಡ್ಕೊಂಡು ಮತ್ತೆ ಹಿರಿಯರಿಂದ ಹಿಡ್ಕೊಂಡು ಕ್ರೀಡೆಯಿಂದ ಹಿಡ್ಕೊಂಡು ಆರೋಗ್ಯದ ಬಗ್ಗೆ ಎಲ್ಲ ಪ್ರತಿಯೊಂದು ಈ ಒಂದು ಹಬ್ಬದಲ್ಲಿ ಅವರು ಸೇರ್ಪಡೆಗೊಳಿಸಿ ಅದರಲ್ಲಿ ಫುಟ್ಬಾಲ್ ಡೇ ಅಂತ ವಿಶೇಷವಾಗಿ ಮಾಡಿದ್ದಾರೆ. ಆ ಫುಟ್ಬಾಲ್ ಡೇ ಕೂಡ ತುಂಬಾ ವಿಶೇಷವಾಗಿತ್ತು. ಈ ತರ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಇಡೀ ಬೆಂಗಳೂರಲ್ಲಿ ಐಕೈಕ ವ್ಯಕ್ತಿ ಅಂದ್ರೆ ಅದು ಎನ್ ಎ ಆರಿಸ್. 28 ಕ್ಷೇತ್ರಗಳನ್ನ ನಾನು ನೋಡಿದ್ದೀನಿ. ಯಾವುದೇ ತರ ಈ ತರ ಕಾರ್ಯಕ್ರಮಗಳು ಯಾವ MLA ಮಾಡೋದಿಲ್ಲ. ಆದ್ರೆ ಇವರು ಮಾದರಿ ಆಗಿದ್ದಾರೆ. ಇದನ್ನ ಮುಂದಿನ ದಿನಗಳಲ್ಲಿ ಏನು ಒಂದು 27 ಜನ ಇದ್ದಾರೆ, ಇವ್ರು ಬಿಟ್ಟು 27 ಜನ ಇರ್ತಕ್ಕಂಥ ಏನು MLAಗಳಿದ್ದಾರೆ ಬೆಂಗಳೂರಲ್ಲಿ, ಅವ್ರು ಇದನ್ನ ಅಳವಡಿಸಿ ಮನುಷ್ಯತ್ವ ನಾವು ಹುಟ್ಟಿದ ತಕ್ಷಣ ಮನುಷ್ಯತ್ವ, ಜಾತಿ ಬರಲ್ಲ ಏನು ಬರಲ್ಲ. ಇವ್ರೊಂಥರ ಸೂರ್ಯನ ತರ ಬೆಳಕು ಚೆಲ್ತಾರೆ. ಎಲ್ಲ ಕ್ಯಾಸ್ಟ್ ರಿಲಿಜಿಯನ್ ಎಲ್ಲ. ಈಗ ಸೂರ್ಯ ಹುಟ್ಟುತ್ತಾರೆ ಒಬ್ಬೊಬ್ಬ ಒಂದೊಂದು ಜಾತಿಗೆ ಒಂದೊಂದ್ ತರ ಬೆಳಕು ಕೊಡೋದಿಲ್ಲ, ಎಲ್ಲರಿಗೂ ಒಂದೇ ಬೆಳಕೆ ಕೊಡೋದಪ್ಪ. ಸೊ ಆ ತರ ಒಂದು ಬೆಳಕನ್ನ ಚೆಲ್ತಾ ಇರ್ತಕ್ಕಂಥ ಒಬ್ಬ ವೈಕೈಕ ವ್ಯಕ್ತಿ ಅಂದ್ರೆ ನಮ್ಮ ಎನ್ ಎ ಆರಿಸ್ ಅವರು. ನಿಮ್ಗೆ ಗೊತ್ತಿದೆ, ಇವತ್ತು ದೊಮ್ಲೂರು ಒಂದೇ ಅಲ್ಲ, ದೊಮ್ಲೂರು ವಾರ್ಡಿಂದ ಇವತ್ತು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರಿಗೂ ಮತ್ತೆ ಅವ್ರ ಕುಟುಂಬ ಎಲ್ಲ ಏನೊಂದು ಇವತ್ತು ಶಾಂತಿನಗರನ ಎಂಟೈರ್ ನಮ್ಮಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಜೊತೆಗೆ ಇತರ ಕಾರ್ಯಕರ್ತರು ಯಾರು ಅವ್ರಿಗೆ ವೋಟ್ ಹಾಕಲಿಲ್ಲ ಅಂತ ಅವ್ರನ್ನ ಕೂಡ ನನ್ನ ಕುಟುಂಬ ಅನ್ಬಿಟ್ಟಿದೆ, ಶಾಂತಿನಗರ 1 ಅನ್ಬಿಟ್ಟಿದೆ, ಒಟ್ಟಿಗೆ ಹೋಗ್ತಾ ಇದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅನ್ಬಿಟ್ಟು ಹೇಳಿ ಅವ್ರ ಫ್ಯಾಮಿಲಿ ಕೂಡ ದೇವರು ಆರೋಗ್ಯ ಆಯುಸ್ಸು ಮುಂದಿನ ದಿನಗಳಲ್ಲಿ ಅವರು ಏನು ಮಂತ್ರಿಗಳಾಗಿ ಇಡೀ ಕರ್ನಾಟಕಕ್ಕೆ ಅವರು ಸೇವೆ ಸಲ್ಲಿಸಬೇಕು ಅನ್ನೋದು ನಮ್ಮ ಆಸೆ ಆಗಿದೆ ಅಂತ ಹೇಳ್ತಾ ನಾನು ಮಾನವ ಕುಲಂ ತಾ ಒಂದೇ ಒಲಂ, ಅದೇ ಇದು ಸರ್ವಜ್ಞ ಅವರು ಅದೇ ರೀತಿ ಏನಾದರೂ ಆಗುವುದು ಮಾನವನಾಗು ಎಂಬ ತತ್ವಗಳನ್ನು ಅನುಸರಿಸಿ ಈಗ ಮಾನವತೆ ಹಬ್ಬ ನನ್ನ ತತ್ವ ಮನುಷ್ಯತ್ವ ಎಂಬ ಕಾರ್ಯಕ್ರಮ ಸುಮಾರು ನಿಮಗೆ 15 ದಿನ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮೊದಲನೇದಾಗಿ ಇವತ್ತು ಹುಟ್ಟುಹಬ್ಬ ಆಗಿರೋದ್ರಿಂದ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ನಮ್ಮ ಸಾಹೇಬ್ರ ಬಗ್ಗೆ ನಾವಲ್ಲ, ಇಡೀ ಶಾಂತಿನಗರ ಅಲ್ಲ, ಇಡೀ ಬೆಂಗಳೂರು ಈಗ ಶಾಂತಿನಗರದ ಬಗ್ಗೆ ಮಾತಾಡ್ತಾ ಇದೆ. ಮಾನವತೆ ಹಬ್ಬ ತಿಳಿದ ಮಟ್ಟಿಗೆ 28 ಶಾಸಕರಲ್ಲಿ ನಮ್ಮ ಎನ್ ಎ ಆರಿಸ್ ಅವರು ತುಂಬಾ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರು ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಗಳು ಹೀಗೆ ಮಾಡ್ಕೊಂಡು ಹೋಗಿ ಮುಂದೆ ಅವ್ರಿಗೆ ಸಚಿವರಾಗಿ ಎಲ್ಲ ಅವಕಾಶಗಳಿದಾವೆ ಮಾಡಿ ಇಡೀ ರಾಜ್ಯಕ್ಕೆ ಅವರ ಮಾದರಿಯನ್ನ ಸಾರ್ಬೇಕಂತ
ಸಂತೋಷ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮ ಬೆಂಗಳೂರು ನಗರದಲ್ಲಿ ನಮ್ಮ ಶಾಸಕರು ನಾವು ಇರೋದು ನಮ್ಮ ಮುಖ್ಯ. ಅದರಲ್ಲೂ ಮೊನ್ನೆ ದಿವಸ ಒಂದು ಕನ್ನಡ ಎಲ್ಲ ಸಾಹಿತಿಗಳು, ಕನ್ನಡ ನಾಯಕರು, ನಾರಾಯಣ ಗೌಡರು, ರೂಪೇಶ್ ರಾಜಣ್ಣ ಅವರು, ಮತ್ತೆ ಉತ್ತಮವಾಗಿ ಅದರಲ್ಲೂ ಸಂತೋಷ ಆಗಿದೆ. ತುಂಬಾ ಮಾನವೀಯತೆಯಿಂದ ಅಂತ ಬಂದಿದ್ದೀವಿ. ಅವರಿಗೆ ಆರೋಗ್ಯ ಭಾಗ್ಯ ಅಲ್ಲೇ ಫೋಟೋ ಸಿಗುತ್ತೆ, ಜನಗಳಿಗೆ ಅನುಕೂಲ ಮಾಡಿ ನಮ್ಮ ಸಾಹೇಬ್ರು ಒಂದು ಹೆಜ್ಜೆ ಇಕ್ಕಿದ್ರೆ ಅದು ಯೋಚನೆ ಮಾಡಿ ಇಡ್ತಾರೆ. ಒಂಥರ ನಮ್ಮ ಎಲ್ಲ ಕ್ಷೇತ್ರನ ಒಂದು ರೋಡ್ ಕೆಲಸ ಆಗಿರಲಿ, ಇನ್ನೊಂದು ಕೆಲಸ ಆಗಿರಲಿ, ಎಲ್ಲಾನು ಸೇರಿಸಿ ಒಂದು ಕಡೆ ಬರುವಂಥ ವ್ಯಕ್ತಿ. ಅವರು ನಡೆದಂತೆ ನುಡಿದಿದ್ದಾರೆ. ಇನ್ನು ಮುಂದೆ ಅವರು ಇನ್ನ ಕೆಲಸಗಳು ಅಭಿವೃದ್ಧಿ ಏನು ಇದರಲ್ಲಿ ಎರಡನೇ ಮಾತೇ ಇಲ್ಲ. ಅದೇ ತರ ಬಂದ್ಬಿಟ್ಟು ಹುಟ್ಟಿದ ಹಬ್ಬದಕ್ಕೆ ಬಟ್ ಆದ್ರೆ ಒಂದು ತಿಂಗಳಿಂದ ಅವರು ಇಲ್ಲಿ ಪ್ರೋಗ್ರಾಮ್ ಅಂಡರ್ ಗ್ರೌಂಡ್ ಒಂದು ತಿಂಗಳಿಂದ ಬಡವರಿಗೆ ಏನೇನು ಬೇಕು ಅವ್ರ ಮನೆ ನಮ್ಮ ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡೋ ಕಾರ್ಯಕ್ರಮ ಮಾಡ್ತಾರೆ. ಸೀರೆ ಅಂತ ಹಿಡಿದು ಆದಷ್ಟು ಬೇಗ ಇನ್ನೊಂದು 5 ವರ್ಷಕ್ಕೆ ಅವರೇ MLA, ಇನ್ನೊಂದು 5 ವರ್ಷ ಅಲ್ಲ 10 ವರ್ಷಕ್ಕಾದ್ರೂ ಅವರೇ MLA. ನಮ್ಗೆ ಅವರೇ ಶಾಸಕರು. ಎನ್ ಎ ಹ್ಯಾರಿಸ್ ಪಾತ್ರ ಅವರೇ ನಮ್ಗೆ